ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶನಿವಾರ ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಪನ್ನೀರ್ ಬೇಬಿಕಾರ್ನ್ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಿದ್ದು, ನಿಮ್ಮ ಲಾಂಗ್ ಯೂಟ್ಯೂಬ್ ವಿಡಿಯೋನ ಯಾವ ರೀತಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂದರೆ ಮಿನಿ ವ್ಲಾಗ್ಸ್ಗೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೆ 1 ಮಿನಿಟ್ಗೆ ಕಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀರಾ, ಅಂದರೆ ತುಂಬ ಲೆಂತಿ ಇರೋ ವಿಡಿಯೋನ ಯಾವ ರೀತಿ ಮಿನಿ ವ್ಲಾಗ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಆ ವಿಡಿಯೋ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಅದಕ್ಕೆ ಯಾವ ರೀತಿ ವಾಯ್ಸ್ ಓವರ್ನ ಕೊಟ್ಕೊಳ್ಳೋದು, ಹಾಗೆ ಮ್ಯೂಸಿಕ್ನೆಲ್ಲ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಯಾವ ರೀತಿ ಸಿಂಪಲ್ ಆಗಿ ಎಡಿಟ್ ಮಾಡ್ಕೋಬೋದು ಅಂತ 2 ಮೆಥಡ್ನಲ್ಲಿ ಶೇರ್ ಮಾಡಿದ್ದೀನಿ. ಕೊನೆ ತನಕ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬೆಳಗಿನ ತಿಂಡಿಗೆ ಇವತ್ತು ನಾನು ಪನ್ನೀರ್ ಮತ್ತು ಬೇಬಿಕಾರ್ನ್ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಇವತ್ತು ಶನಿವಾರ ಬೆಳಿಗ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅನ್ನಿಸ್ತು, ಹಾಗೆ ಹೆಲ್ದಿಯಾಗಿಯೂ ಕೂಡ ಇರಬೇಕು ಅಂತ ಅಂದ್ಕೊಂಡು ಇವತ್ತಿನ ತಿಂಡಿಗೆ ಈ ರೆಸಿಪಿನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿರುತ್ತೆ, ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ರೈಸ್ ಒಂದು ಮಾಡಿಟ್ಕೊಂಡಿದ್ರೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗೋಗ್ಬಿಡುತ್ತೆ. ಮೊದಲಿಗೆ ಬೇಬಿಕಾರ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ನ ಕ್ಯೂಬ್ಸ್ಗಳಾಗಿಯೂ ಕೂಡ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ತುಪ್ಪ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೆಣ್ಣೆ ಕೂಡ ಸೇರಿಸ್ಕೋಬೋದು. ಬೆಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆದರೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕಾಯಲಿಕ್ಕೆ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ತೊಳೆದು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಬೇಬಿಕಾರ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಘಮ ಬರ್ತಾ ಇರುತ್ತೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಬಿಕಾರ್ನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ಫ್ರೈಡ್ ರೈಸ್ ಟೇಸ್ಟಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಕ್ರಂಚಿನೆಸ್ ಹಾಗೇ ಇರಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಪನ್ನೀರ್ನು ಕೂಡ ಹಾಕಿ ಇದನ್ನು 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸಾಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿ ಮೇಲೆ ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಪನ್ನೀರ್ ಬೇಬಿಕಾರ್ನ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ. ತುಂಬಾ ಸಿಂಪಲ್. ನೋಡಿದ್ರಿ ಅಲ್ವಾ, ಎಷ್ಟು ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಿಟ್ಕೊಂಡಿರುವಂಥದ್ದು. ಪನ್ನೀರ್ನೆಲ್ಲ ಸೇರಿಸ್ಕೊಂಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಹಾಗೆ ಟೀ ಟೈಮ್ ಸ್ನ್ಯಾಕ್ಸ್ಗೋಸ್ಕರ ಇಲ್ಲಿ ಸಿಂಪಲ್ ಆಗಿರುವಂಥ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಮತ್ತು ಟೀ ಪೌಡರ್ನ ಹಾಕಿ ಕುದಿಸ್ಕೋತೀನಿ. ಅದಾದ ನಂತರ ಹಾಲನ್ನು ಹಾಕಿ ಸೈಡಲ್ಲಿ ಕುದಿಸ್ಕೊಳ್ಳೋದಕ್ಕೆ ಇಟ್ಕೋತೀನಿ. ಹಾಗೆ ಇವತ್ತು ಮಸಾಲ ಟೀ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಸಾಲ ಪುಡಿನೂ ಕೂಡ ಸೇರಿಸ್ಕೊಂಡು ಕುದಿಲಿಕ್ಕೆ ಇಟ್ಕೋತೀನಿ. ಅದು ಕುದಿಯೋಷ್ಟರಲ್ಲಿ ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಕಾದಿರುತ್ತೆ. ಸ್ನ್ಯಾಕ್ಸ್ನ ಇವಾಗ ರೆಡಿ ಮಾಡ್ಕೊಳ್ಳೋಣ. ಈ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಟೀ ಕೂಡ ಪರ್ಫೆಕ್ಟಾಗಿ ಕುದೀತಾ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮೊದಲಿಗೆ ಟೀನ ಮಾಡಲಿಕ್ಕೆ ಇಟ್ಕೊಂಡು ಆ ನಂತರ ಈ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತೀನಿ. ಇಲ್ಲಿ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಜರಡಿ ಇಟ್ಕೊಂಡು ಎತ್ತಿಟ್ಕೋತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಈ ಬೇಬಿಕಾರ್ನ್ ಮೇಲೆ ಕೋಟಿಂಗ್ ರೀತಿ ಆಗಿರಬೇಕು. ಬೇಬಿಕಾರ್ನ ಅರ್ಧಕ್ಕೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಮೀಡಿಯಮ್ ಉದ್ದಕ್ಕೆ ಕಟ್ ಮಾಡಿಕೊಂಡು ಅರ್ಧಕ್ಕೆ ಮಧ್ಯದಲ್ಲಿ ಒಂದು ಹೋಳನ್ನ ಮಾಡಿಕೊಂಡು ಈ ರೀತಿ ಈ ಹಿಟ್ಟು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲಾಗಿ ಮಾಡ್ಕೋಬೋದು.
ಟೀ ರೆಡಿ ಆಗೋಷ್ಟರಲ್ಲಿ ಫಟಾಫಟ್ ಅಂತ ಮಾಡ್ಕೊಳ್ಳುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು. ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ, ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಬೇಬಿಕಾರ್ನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ಹಾಗೇ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು. ಸೈಡಲ್ಲಿ ಇನ್ನೊಂದು ಒಬ್ಬೆ ಕೂಡ ಬೇಯ್ತಾ ಇದೆ, ಅದು ಬೇಯೋಷ್ಟರಲ್ಲಿ ಇಲ್ಲಿ ಟೀ ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ ಶೋಧಿಸ್ಕೊಂಡು ಟೀ ಕಪ್ಸ್ಗೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ಟೀ ಕೂಡ ರೆಡಿಯಾಗಿರುತ್ತೆ, ಸೈಡಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಬೇಬಿಕಾರ್ನ್ ಇಲ್ಲ ಅಂತ ಅಂದರೆ ಹೂಕೋಸ್ ಇರುತ್ತಲ್ವ, ಅದನ್ನು ಕೂಡ ಬಳಸ್ಕೊಂಡು ಮಾಡ್ಕೋಬೋದು. ಲಾಸ್ಟ್ ಒಬ್ಬೆ ಇರುತ್ತಲ್ವ, ಅದರಲ್ಲಿ ಫಸ್ಟು ಬೇಯಿಸ್ಕೊಂಡಿರ್ತೀನಲ್ವ, ಅಂದರೆ ಫ್ರೈ ಮಾಡ್ಕೊಂಡಿರ್ತೀನಲ್ವ, ಅದನ್ನು ಕೂಡ ಹಾಕಿ ಇನ್ನೊಂದು ಸ್ವಲ್ಪ ಡಬಲ್ ಫ್ರೈಯಿಂಗ್ ಮೆಥಡಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು, ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಹಾಕಿರ್ತೀರಲ್ವ, ಅದನ್ನೇ ಕಟ್ ಮಾಡಿಕೊಂಡು ಯಾವ ರೀತಿ ಮಿನಿ ವ್ಲಾಗ್ ಮಾಡಿಕೊಂಡು ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕೋದು ಅಂತ ಕೇಳಿದ್ರಿ. ಎರಡು ಮೆಥಡ್ನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಹಾಗೆ ವಾಯ್ಸ್ ಓವರ್ ಕೊಡೋದು, ಮ್ಯೂಸಿಕ್ನ ಹಾಕೋದು ಅಂತ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ತುಂಬ ಜನ ಕೇಳ್ತಾ ಇದ್ದಿದ್ದು, ಲಾಂಗ್ ವಿಡಿಯೋ ಯೂಟ್ಯೂಬ್ ವ್ಲಾಗ್ ವಿಡಿಯೋ ಇರುತ್ತಲ್ವ, ಅದನ್ನು ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೆ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳೋದು. ಅಂದರೆ 10 ಮಿನಿಟ್ಸ್ ಇರುತ್ತೆ, 20 ಮಿನಿಟ್ಸ್ ಇರುತ್ತೆ ವ್ಲಾಗ್ಗಳು, ಅದನ್ನು ಕಟ್ ಮಾಡ್ಕೊಳ್ಳೋದು, ಜಸ್ಟ್ 1 ನಿಮಿಷಕ್ಕೆ ತೊಗೊಂಡು ಬಂದು ನಿಲ್ಲಿಸ್ಕೋಬೇಕು. ಅದನ್ನು ಯಾವ ರೀತಿ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಇವತ್ತು ಅದನ್ನು ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇನ್ಶಾರ್ಟಲ್ಲಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದ್ರಿಂದ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಯೂಟ್ಯೂಬ್ ಲಾಂಗ್ ವಿಡಿಯೋನ ಚಿಕ್ಕದಾಗಿ ಮಾಡ್ಕೋಬೇಕು, ಅಂದರೆ ಮಿನಿ ವ್ಲಾಗಾಗಿ ಎಡಿಟ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ 10 ಮಿನಿಟ್ಸ್ ಇದೆ ಈ ವಿಡಿಯೋ, ಇದನ್ನು ನಾನು ಜಸ್ಟ್ 1 ಮಿನಿಟ್ಗೆ ತೊಗೊಂಡು ಬಂದು ನಿಲ್ಲಿಸ್ಕೋಬೇಕು, ಅಂದರೆ ಮಿನಿ ವ್ಲಾಗಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಆ ವ್ಲಾಗ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೋಬೇಕು. ಯೂಶಲಿ ನಿಮಗೆ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಅಂದರೆ ನಾವು ಯಾವ ರೀತಿ ಯೂಟ್ಯೂಬ್ಗೆ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡಿದ್ವಿ ಇದೇ ಥರನೇ ಬರೋದು. ನಿಮಗೆ ಈ ಥರ ಬೇಡ, ನಮಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫುಲ್ ಲೆಂತ್ ಏನಿದೆ ಅಷ್ಟು ಬೇಕಾಗುತ್ತೆ. ಆ ಡೈಮೆನ್ಷನ್ ಈ ರೀತಿ ರೀಲ್ಸ್ಗೆ ಮತ್ತು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ಈ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಓಕೆ ಕೊಟ್ಕೋಬೇಕು. ನೀವು ನೋಡ್ತಿರ್ಬೋದು ಈ ರೀತಿ ಬರ್ತಾ ಇದೆ. ಮೇಲ್ಗಡೆನೂ ಕೂಡ ಸ್ವಲ್ಪ ಝೂಮಾಗಿ ಕಾಣಿಸ್ತಾ ಇದೆ, ಕೆಳಗಡೆನೂ ಕೂಡ ಝೂಮಾಗಿ ಕಾಣಿಸಿ ಇಷ್ಟು ಮಾತ್ರ ಬರ್ತಾ ಇದೆ. ವಿಡಿಯೋನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ 2 ಮೆಥಡ್ನಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೋದು. ಇವತ್ತು 1 ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಇರುವಂಥದ್ದನ್ನು ನಾವು ರೊಟೇಟ್ ಮಾಡ್ಕೋಬೋದು. ರೊಟೇಟ್ ಮಾಡಿಕೊಂಡ್ರೆ ನಮಗೆ ಫುಲ್ ಸ್ಕ್ರೀನ್ ಬರುತ್ತೆ ಈ ರೀತಿ. ಈಗ ಮೇಲ್ಗಡೆ ಕೆಳಗಡೆ ಝೂಮ್ ಥರ ಆಗಿತ್ತಲ್ವ, ಆ ಥರದ್ದು ಏನೂ ಆಗಿಲ್ಲ, ಇಲ್ಲಿ ನೀಟಾಗಿ ಫುಲ್ ಸ್ಕ್ರೀನ್ ಬಂದಿದೆ. ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಒಂದು. ಹಾಗೆ ಸ್ವಲ್ಪ ನಿಮಗೆ ಡೈಮೆನ್ಷನ್ ಚೇಂಜ್ ಇರುತ್ತೆ, ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಈ ರೀತಿ ಶೂಟ್ ಮಾಡಿರುವಂಥದ್ದಲ್ಲ, ಈ ರೀತಿ ಇಟ್ಕೊಂಡು ಶೂಟ್ ಮಾಡ್ಕೊಂಡಿರೋದು ಅಂತ. ಆದರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ನಾವು ಇದೇ ರೀತಿ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋತೀವಿ. ಆ ನಂತರ ಟೈಮ್ ಇತ್ತು ಅಂದಾಗ ಈ ರೀತಿ ಶೂಟ್ ಮಾಡಿಕೊಂಡು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಕೋತೀವಿ ಅಂದರೆ ಈ ರೀತಿ ಕೂಡ ನೀವು ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ 10 ಮಿನಿಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ವ್ಲಾಗು, ಯೂಟ್ಯೂಬ್ ವ್ಲಾಗ್. ಅದರಲ್ಲಿ ಯಾವ್ದು ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನು ಮಾತ್ರ ಆಲ್ಮೋಸ್ಟ್ 1 ಸೆಕೆಂಡ್ 2 ಸೆಕೆಂಡ್ಸ್ಗೆ ನೀವು ಯಾವುದ್ಯಾವ್ದು ಇಂಪಾರ್ಟೆಂಟ್ ಇರೋದು ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು. ಇವಾಗ ನಾನು ಬಳೆಗಳನ್ನ ಹಾಕ್ತಾ ಇರೋದನ್ನು ತೋರಿಸ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಈ ರೀತಿ ಇಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇರೋದನ್ನು ಡಿಲೀಟ್ ಮಾಡ್ಕೋತೀನಿ. ನಾನು ಆಲ್ರೆಡಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಲ್ವ, ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನು ಮಾತ್ರ ನೀವು ಇಲ್ಲಿ ಇಟ್ಕೋಬೇಕು, ಮಿಕ್ಕೊಂಡಿರೋವಂಥದ್ದನ್ನೆಲ್ಲ ಡಿಲೀಟ್ ಮಾಡ್ಕೋಬೇಕು. ಈಸಿಯಾಗಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದ್ರ ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಬೆಳಗಿನ ತಿಂಡಿಗೆ ಜೀರಾ ರೈಸ್ ಮತ್ತು ರಾಜ್ಮಾ ಮಸಾಲಾನ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ಹಾಗಾಗಿ ರಾಜ್ಮಾ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಈ ಕುಕ್ಕರ್ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿ ನಾವು ಎಡಿಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿ, ಆಲ್ಮೋಸ್ಟ್ 1 ನಿಮಿಷ ರೀಲ್ಸ್ಗೆ ಮತ್ತು ಶಾರ್ಟ್ಸ್ಗೆ ಸಾಕಾಗುತ್ತೆ, ಅದನ್ನು ಮಾತ್ರ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ. ಈ ಲಾಂಗ್ ವಿಡಿಯೋನ ಚಿಕ್ಕದಾಗಿ ತೊಗೊಂಡು ಬಂದು ನಿಲ್ಲಿಸ್ಕೊಳ್ಳೋದು. ಹಾಗೆ ಈ ರೀತಿ ಎತ್ಕೊಳ್ತಾ ಇರೋದು, ಇನ್ನೇನೋ ಮಾಡ್ಕೊಳ್ತಾ ಇರೋದು, ಅದನ್ನೆಲ್ಲ ನಿಮಗೆ ಯಾವುದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ದೊಡ್ಡ ವಿಡಿಯೋನ ಚಿಕ್ಕದಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಲಾಂಗ್ ವಿಡಿಯೋನೂ ಆಗಿರುತ್ತೆ, ಒಂದೇ ಸಾರಿ ಶೂಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಈ ರೀತಿ
ಸೊ ಹೀಗೆ ನಿಮಗೆ ಹೆಂಗೆ ಬೇಕೋ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾತ್ರ ನೀವು ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಅಕ್ಕಿ ತೊಳಿತಾ ಇರೋದು ಇದನ್ನೆಲ್ಲ ಬೇಕು ಅಂದರೆ ನೀವು ಬಳಸ್ಕೋಬೋದು ಯೂಟ್ಯೂಬ್ ಶಾರ್ಟ್ಸ್ಗೆ ಮತ್ತು ಮಿನಿ ವ್ಲಾಗ್ಸ್ ಅಂತಾರಲ್ವ, ಅದಕ್ಕೆಲ್ಲ ನಿಮಗೆ ಹೆಂಗೆ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಇಟ್ಕೊಳ್ತಾ ಇರೋದು ತೋರಿಸಿದ್ದೀನಿ. ಹಾಗೆ ಇಲ್ಲಿ ಟೊಮೆಟೊ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡ್ಕೊಳ್ಳೋದೆಲ್ಲ ನಾವು ಎಡಿಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಿನಿ ವ್ಲಾಗ್ಸ್ಗೆ ಅಪ್ಲೋಡ್ ಮಾಡ್ಕೋಬೋದು. ಇವಾಗ ಆನಿಯನ್ ಕಟ್ ಮಾಡ್ಕೊಳ್ತಾ ಇರೋದು, ಫುಲ್ ರೆಸಿಪಿ ಎಲ್ಲ ತೋರಿಸಿಲ್ಲ ಅಂತಂದ್ರು ನಾನು ಇದನ್ನು ಮಾಡಿಕೊಂಡೆ ಅಂತ ಹೇಳಿದ್ರೂ ಕೂಡ ಸಾಕಾಗುತ್ತಲ್ವ. ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೋದು. ಇದರಲ್ಲೇ ನೀವು ರೆಸಿಪಿನೂ ಕಟ್ ಮಾಡಿಕೊಂಡು ಕೂಡ ಅಪ್ಲೋಡ್ ಮಾಡ್ಕೋಬೋದು. ನೋಡಿ ಇವಾಗ ಈ ರೀತಿ ತೋರಿಸ್ತಿದ್ದೀನಿ. ಇವಾಗ ಸ್ವಲ್ಪ ಎಡಿಟ್ ಆಗಿದೆ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಆಗಿದೆ ಅಂತ ಮಾಡ್ಕೊಳ್ಳೋಣ ಅಂತ. ಹಾಗೆ ಈ ಇದರಲ್ಲಿರುವಂಥ ವಾಯ್ಸ್ನೆಲ್ಲ ತೆಗೆದುಬಿಡ್ಬೇಕು ನಾವು. ಯಾವ ರೀತಿ ವಿಡಿಯೋ ಎಡಿಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಇನ್ನೊಂದು ಮೊಬೈಲಲ್ಲಿ ಈ ರೀತಿ ಇಟ್ಕೊಳ್ತಾ ಇರೋದ್ರಿಂದ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ನೀವು ನಿಮ್ಮ ಮೊಬೈಲಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈ ಥರ ಎಡಿಟ್ ಆಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೋಬೋದು. ಇದು ಒಂಥರ ನಾವು ಎಡಿಟ್ ಮಾಡ್ಕೋಬೋದು. ಇನ್ನೂ ಒಂಥರ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ಥರ ಆಗಿದೆ ಅಲ್ವಾ. ಸೊ ಇದಕ್ಕೆ ನಾವು ವಾಯ್ಸ್ ಓವರ್ನ ಕೊಟ್ಕೋಬೇಕು. ನಿಮಗೆ ಇದು 7 ಮಿನಿಟ್ಸ್ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಜಸ್ಟ್ 1 ಮಿನಿಟ್ಗೆ ತೊಗೊಂಡು ಬಂದು ನಿಲ್ಲಿಸ್ಕೊಂಡು ನೀವು ವಾಯ್ಸ್ ಓವರ್ನ ಕೊಟ್ಕೊಳ್ಳಿ. ಹಾಗೆ ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ಕೊತೀನಿ. ಇವಾಗ ಬ್ಯಾಕ್ ಸೈಡ್ ಏನಿದೆ ಅದನ್ನೆಲ್ಲ ಇನ್ನೂ ಒಂಥರ ಯಾವ ರೀತಿ ಶೂಟ್ ಮಾಡ್ಕೊಳ್ಳೋದು ಅಂದರೆ ಶೂಟ್ ಮಾಡಿರೋ ಅಂಥದ್ದನ್ನು ಎಡಿಟ್ ಮಾಡ್ಕೊಳ್ಳೋದು ಇನ್ನೂ ಒಂಥರದಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋಸ್ ಮೇಲೆ ಓಪನ್ ಮಾಡಿಕೊಂಡು ನೀವು ಅಂತ ತೊಗೊಂಡ್ರೆ ನೀವು ಯಾವ ವ್ಲಾಗ್ನ ಯಾವ ಯೂಟ್ಯೂಬ್ ವ್ಲಾಗ್ನ ಈ ರೀತಿ ಮಿನಿ ವ್ಲಾಗ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇರ್ತೀರೋ ಆ ವ್ಲಾಗ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಓಕೆ ಅಂತ ಕೊಟ್ಕೊಂಡ್ರೆ ಈ ರೀತಿ ಇನ್ಪುಟ್ ಆಗಿರುತ್ತೆ. ಮೊದಲು ನಾವು ರೊಟೇಟ್ ಮಾಡ್ಕೊಂಡಿದ್ವಿ ಅಂದರೆ ವೀಡಿಯೋನ, ಇವಾಗ ರೊಟೇಟ್ ಮಾಡ್ಕೊಳ್ಳೋದು ಬೇಡ, ಝೂಮ್ ಇನ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಇದರಲ್ಲಿರುವಂಥ ವಾಯ್ಸ್ನೆಲ್ಲ ತೆಗೆದುಬಿಡೋಣ. ಆನಂತರ ನಾವು ಈ ರೀತಿ ಝೂಮ್ ಮಾಡ್ಕೋಬೋದು. ಈ 2 ಫಿಂಗರಿಂದ ಈ ರೀತಿ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಝೂಮ್ ಆಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಇದನ್ನು ಎಡಿಟ್ ಮಾಡ್ಕೋಬೋದು. ನೋಡಿ ಇವಾಗ ಮೊದಲು ವಿಡಿಯೋನ ರೊಟೇಟ್ ಮಾಡ್ಕೊಂಡಿದ್ವಿ, ಕ್ಲಾರಿಟಿ ಚೆನ್ನಾಗಿತ್ತು. ಬಟ್ ಇವಾಗ ನಾವು ವಿಡಿಯೋನ ಝೂಮ್ ಇನ್ ಝೂಮ್ ಔಟ್ ಥರ ಮಾಡ್ಕೊಂಡಿರೋದ್ರಿಂದ ಕ್ಲಾರಿಟಿ ಅಷ್ಟೊಂದು ಇರೋದಿಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಕ್ಲಾರಿಟಿ ಅಷ್ಟೊಂದು ಇರೋದಿಲ್ಲ. ಇವಾಗ ಈಗ ಎಳ್ದಿರೋಂಥದ್ದು ಸೈಡಲ್ಲಿ ಹೋಗಿದೆ ಅಲ್ವ, ಇದು ಮಿಡಲಿಗೆ ಬರಬೇಕು ಅಂತ ಅಂದರೆ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಬೇಡದೇ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಮೇಲೇ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ವೈಟ್ ಕಲರ್ ಬಾರ್ಡರ್ ಬರುತ್ತೆ ನಿಮಗೆ. ಆನಂತರ ನೀವು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಮಿಡಲಲ್ಲಿ ಬರಬೇಕು ಅಂತ ನೋಡಿಕೊಂಡು ಮಿಡಲಲ್ಲಿ ತೊಗೊಂಡು ಬಂದು ನಿಲ್ಲಿಸ್ಕೋಬೋದು. ನೋಡಿ ಈ ರೀತಿ ಇರೋ ವಿಡಿಯೋನ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಕಂಪ್ಲೀಟಾಗಿ ಫುಲ್ ಸ್ಕ್ರೀನ್ ಬರಬೇಕು. ಆ ರೀತಿ ಸೆಟ್ ಮಾಡಿಕೊಂಡು ನೀವು ವ್ಲಾಗ್ನ ಎಡಿಟ್ ಮಾಡ್ಕೋಬೋದು. ನೋಡಿ ಈ ಥರ ಈಸಿ ಇರುತ್ತೆ. ಬೇಕಿದ್ರೆ ಟೈಮ್ ಇತ್ತು ಅಂದರೆ ನೀವು ಮಿನಿ ವ್ಲಾಗ್ಸ್ನ ಶೂಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಯೂಶ್ವಲಿ ನಾರ್ಮಲ್ ವೀಡಿಯೋಸ್ ಏನಿರುತ್ತಲ್ವ ಅದನ್ನೇ ನೀವು ತೊಗೊಂಡು ಬಂದು ಈ ರೀತಿ ಝೂಮ್ ಮಾಡಿಕೊಂಡು ವ್ಲಾಗಾಗಿ ಎಡಿಟ್ ಮಾಡ್ಕೋಬೋದು. ಫಸ್ಟ್ ಹೇಳಿದೆ ಅಲ್ವಾ ಎಷ್ಟು ನಿಮಿಷ ಇರುತ್ತೆ ಅದನ್ನು ತೊಗೊಂಡು ಬಂದು 1 ನಿಮಿಷಕ್ಕೆ ನಿಲ್ಲಿಸ್ಕೊಳ್ಳಿ. ಸೊ ಇದು ಹಿಂಗಿದೆ ಅಲ್ವಾ. ಇವಾಗ ನಾವು ಇದನ್ನು ಪ್ಲೇ ಮಾಡಿದ್ರೆ ಸೈಡಲ್ಲಿ ಇರುವಂಥದ್ದು ನಮಗೆ ಕಾಣಿಸ್ತಾ ಇಲ್ಲ. ಇವಾಗ ಒಲೆ ಮೇಲೆ ಇಡೋದು ಪ್ರಾಪರಾಗಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ನಮಗೆ. ನಾನು ನಿಮಗೆ ತೋರಿಸ್ತೀನಿ ರೀ. ಇವಾಗ ನೋಡಿ, ಇವಾಗ ಒಲೆ ಮೇಲೆ ಇಡ್ತಿರೋದು ಸೈಡಲ್ಲಿ ಹೋಗ್ಬಿಟ್ಟಿದೆ. ಇವಾಗ ನಮಗೆ ಕರೆಕ್ಟಾಗಿ ಬೇಕು ಆ ವಿಡಿಯೋ ಅಂತ ಅಂದರೆ ಅದೇ ಕ್ಲಿಪ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಾವು ಡ್ರ್ಯಾಗ್ ಮಾಡ್ಕೊಂಡು ಮಧ್ಯಕ್ಕೆ ತೊಗೊಂಡು ಬಂದು ನಿಲ್ಲಿಸ್ಕೋಬೇಕು. ಇವಾಗ ಒಲೆ ಮೇಲೆ ಇಡೋದು ನಿಮಗೆ ಕಾಣಿಸುತ್ತೆ ನೋಡಿ. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಡ್ರ್ಯಾಗ್ ಮಾಡ್ಕೋತಾ ಇದ್ದರೆ ಎಷ್ಟು ಬೇಕೋ ಅಲ್ಲಿ ತನಕ ನಾವು ಏನು ಫುಲ್ ವಿಡಿಯೋ ಇರುತ್ತೋ ಅದನ್ನು ಮಧ್ಯಕ್ಕೆ ಪ್ರಾಪರಾಗಿ ಮಿನಿ ವ್ಲಾಗ್ ಥರ ತೊಗೊಂಡ್ಬಂದು ನಿಲ್ಲಿಸ್ಕೋಬೋದು. ಸೊ ಈ ರೀತಿ ನಾವು ನೀಟಾಗಿ ಎಡಿಟ್ ಮಾಡಿಕೊಂಡು 1 ನಿಮಿಷಕ್ಕೆ ತೊಗೊಂಡು ಬಂದು ನಿಲ್ಲಿಸ್ಕೊಂಡು ವೀಡಿಯೋಸ್ಗಳನ್ನ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬೋದು. ಹಾಗೆ ಇನ್ನು ಕೆಲವ್ರು ಕೇಳ್ತಾ ಇದ್ದಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ರೀತಿ ಕೊಡೋದು ಅಂತ. ಇವಾಗ ಎಲ್ಲ ವಾಯ್ಸ್ನ ಫಸ್ಟ್ ತೆಗೆದು ಬಿಡಬೇಕು, ಓಕೆನಾ. ಇದಕ್ಕೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ನಾನು. ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಇರುವಂತಹ ಇಲ್ಲಿ ಮ್ಯೂಸಿಕ್ ಅಂತ ಇದೆ ಅಲ್ವಾ, ಅಲ್ಲಿ ಮೈ ಮ್ಯೂಸಿಕ್ ಅಂತ ಹೋಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಅಂದರೆ ಕಾಪಿರೈಟ್ ಇಲ್ಲದೆ ಇರುವಂತಹ ಮ್ಯೂಸಿಕ್ಗಳು ಇಲ್ಲಿರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಅಂತ ಕೊಟ್ಕೋಬೇಕು. ಹಾಗೆ ಪ್ಲೇ ಮಾಡ್ತೀನಿ.
ಈ ರೀತಿ ಜಾಸ್ತಿ ವಾಲ್ಯೂಮ್ ಇರುವಂತಹ ಮ್ಯೂಸಿಕ್ಗಳಿಗೆ ನಾವು ವಾಯ್ಸ್ ಓವರ್ನ ಕೊಟ್ಟರೆ ಎರಡು ಕೂಡ ಮರ್ಜ್ ಆಗಿ ಅಷ್ಟೊಂದು ಕ್ಲಿಯರಾಗಿ ಕೇಳಿಸೋದಿಲ್ಲ. ನಮ್ಮ ವಾಯ್ಸ್ ಜಾಸ್ತಿ ಇರಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡಿಮೆನೇ ಇರಬೇಕು. ಅದಕ್ಕೋಸ್ಕರ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಲ್ಯೂಮ್ ಅಂತ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 100% ಇರುತ್ತಲ್ವ ವಾಲ್ಯೂಮ್, ಅದನ್ನು 1 ಅಥವಾ 2 ತೊಗೊಂಡ್ಬಂದು ನಿಲ್ಲಿಸ್ಕೊಬೇಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೇ ಥರನೇ ಇರಬೇಕು. ಸೊ ಆವಾಗ ನಮಗೆ ನಾವು ವಾಯ್ಸ್ ಓವರ್ ಕೊಟ್ಟಾಗ ಕ್ಲಿಯರಾಗಿ ಕೇಳಿಸುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಲೈಟಾಗಿ ಮ್ಯೂಸಿಕ್ ಕೇಳಿಸ್ತಾ ಇರುತ್ತೆ. ಇವಾಗ 2% ತೊಗೊಂಡ್ಬಂದು ನಿಲ್ಲಿಸ್ಕೊಂಡಿದ್ದೀನಿ. ಓಕೆ ಕೊಟ್ಟರೆ ನಮಗೆ ವಾಲ್ಯೂಮ್ ಕಡಿಮೆ ಆಗಿರುತ್ತೆ. ಈ ಥರ ಇರುತ್ತಲ್ವಾ. ಸೊ ಇವಾಗ ನಾವು ವಾಯ್ಸ್ ಓವರ್ನ ಕೊಟ್ಕೊಳ್ಳೋದು. ನಾನು ನಿಮಗೆ ಕೊಟ್ಟು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಈ ರೀತಿ ಕೊಟ್ಟೆ ಅಂತ ಇಟ್ಕೊಳ್ಳಿ. ಈ ರೀತಿ ಕೊಟ್ಟಾಗ ನಾನು ನಿಮಗೆ ಕೇಳಿಸ್ತೀನಿ ಯಾವ ರೀತಿ ಕೇಳಿಸ್ತಾ ಇದೆ ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಕೇಳಿಸ್ಕೊಂಡ್ರಿ ಅಲ್ವಾ. ಸೊ ನಾವು ಮ್ಯೂಸಿಕ್ ವಾಲ್ಯೂಮ್ನ ಕಡಿಮೆ ಮಾಡಿ ನಮ್ಮ ವಾಯ್ಸ್ ಏನಿರುತ್ತೆ ಅದನ್ನು ನಾವು ಎಷ್ಟಿರುತ್ತೋ ವಾಲ್ಯೂಮ್ ಅಷ್ಟೇ ಇಟ್ಕೋಬೇಕು. ಆವಾಗ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲೈಟಾಗಿ ಕೇಳಿಸ್ತಾ ಇರುತ್ತೆ. ನಾವು ವಾಯ್ಸ್ ಓವರ್ ಏನು ಕೊಟ್ಟಿರ್ತೀವಿ ಅದು ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ಇದನ್ನು ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ. ಸೊ ಹಾಗಾಗಿ ಇದನ್ನು ಶೇರ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬ ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಾನು ತೋರಿಸಿರುವಂತಹ ಈ ಎಡಿಟಿಂಗ್ ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಯಾವುದಾದ್ರೂ ಬೇಕು ಅಂತ ಅಂದರೆ ಎಡಿಟಿಂಗ್ ಸಂಬಂಧಪಟ್ಟಂಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಿದ್ದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ, ಅಂದರೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರಿ. ಅದನ್ನು ನಾಳೆ ಅಥವಾ ನಾಳಿದ್ರಲ್ಲಿ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಮೊಬೈಲ್ನಲ್ಲಿ ಯಾವ ರೀತಿ ಈಸಿಯಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ, ಹಾಗೆ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಲಿತ್ಕೊಂಡು ಬೇಕಿದ್ದರೆ ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.